ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಿರುತ್ತೆ, ತಮ್ಮನೇಲಿ ನೋಡಿರ್ತೀರ ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಹೌದು, ನಾನು ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗನ ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ನಿಮಗೆ ಶೇರ್ ಮಾಡ್ತಿದ್ದೀನಿ, ಸ್ಕ್ಯಾನಿಂಗ್ ರಿಪೋರ್ಟನ್ನು. ಸೊ ಒಂದೇ ವಿಡಿಯೋದಲ್ಲಿ ಈ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟನ್ನು ಕೂಡ ನಾನು ಶೇರ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಒಂದು ವಿಡಿಯೋದಲ್ಲಿ ನಾನು ಅರ್ಲಿ ಪ್ರೆಗ್ನೆನ್ಸಿ ಹಾಗೆ NT ಸ್ಕ್ಯಾನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ನೆಕ್ಸ್ಟ್ ವಿಡಿಯೋ ಅನಾಮಲಿ ಸ್ಕ್ಯಾನ್ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ಅದರ ನೆಕ್ಸ್ಟ್ ಪಾರ್ಟ್ 3ನಲ್ಲಿ 7 ಮಂತ್ ಹಾಗೆ 9 ಮಂತ್ ಏನು ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ಅದನ್ನು ಶೇರ್ ಮಾಡ್ಕೋತೀನಿ. ಸೊ ನೋಡೋಣ ಬನ್ನಿ, ನನ್ನ ಮಗನ ಸ್ಕ್ಯಾನಿಂಗ್ ರಿಪೋರ್ಟ್ ಹಾಗೆ ಸ್ಕ್ಯಾನಿಂಗ್ ಮಾಡಿದಾಗ ಫೋಟೋಸ್ ಕೊಟ್ಟಿರ್ತಾರಲ್ವ ನಮಗೆ ಕಾಪಿ, ಅದು ಎಲ್ಲ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಸೊ ನೋಡಿ, ನಾನಿಲ್ಲಿ ಫಸ್ಟಿಂದ ಡೆಲಿವರಿವರೆಗೂ ನಾನು ಬೃಂದಾ ವುಮೆನ್ಸ್ ಹಾಸ್ಪಿಟಲಲ್ಲೇ ನಾನು ತೋರಿಸ್ಕೊಂಡಿದ್ದು. ಸೊ ಅದು ಬಂದು ನಾಗರಬಾವಿಲಿದೆ. KLE ಕಾಲೇಜ್ ಎಲ್ರಿಗೂ ಗೊತ್ತಿರುತ್ತೆ, KLE ಸ್ಕೂಲು, KLE ಕಾಲೇಜು. ಸೊ ಅಲ್ಲಿ KLE ಸ್ಕೂಲ್ ಹಿಂದೆ ಈ ಬಿಲ್ಡಿಂಗ್ ಬರುತ್ತೆ, ಬೃಂದಾ ವುಮೆನ್ಸ್ ಹಾಸ್ಪಿಟಲ್ ಅಂತ. ನೋಡ್ತಿರ್ಬೋದು, ಇಲ್ಲಿ ಪೇಷಂಟ್ ನೇಮ್ ಕೊಟ್ಟಿರ್ತಾರೆ, ಹಾಗೆ ಪೇಷಂಟ್ ID ಕೊಟ್ಟಿರ್ತಾರೆ. ರೆಫರ್ಡ್ ಬೈ ಡಾಕ್ಟರ್ ಆಶಾ ವಿ ಗೌಡ. ಇವರೇನೆಂದರೆ ನನ್ನ ಚೆಕಪ್ ಮಾಡ್ತಿದ್ದಂತಹ ಹಾಗೆ ಡೆಲಿವರಿ ಮಾಡಿಸಿದಂತಹ ಆಶಾ ಮೇಡಮು, ಅಂದರೆ ಗೈನಕಾಲಜಿಸ್ಟು. ಹಾಗೆ LMP ಡೇಟ್ ನೋಡ್ಬೋದು, 11/9/2023. LMP ಡೇಟ್ ಅಂತ ಅಂದರೆ ಏನೂ ಅಲ್ಲ, ಲಾಸ್ಟ್ ಮೆನ್ಸ್ಟ್ರುಯಲ್ ಪೀರಿಯಡ್ ಅಂತ ಕರಿತೀವಿ. ಅಂದರೆ ನಾವು ಲಾಸ್ಟ್ ಪೀರಿಯಡ್ ಆಗಿರ್ತೀವಲ್ಲ, ಆ ಡೇಟು ಇದು LMP ಡೇಟ್ ಆಗಿರುತ್ತೆ. ನೆಕ್ಸ್ಟು LMP EDD ಅಂದರೆ LMPಯ ಆಧಾರದ ಮೇಲೆ ನಮಗೆ EDD ಡೇಟನ್ನು ಕೊಟ್ಟಿರ್ತಾರೆ. EDD ಅಂದರೆ ಏನು ಅಂದರೆ ಎಕ್ಸ್ಪೆಕ್ಟೆಡ್ ಅಥವಾ ಎಸ್ಟಿಮೇಟೆಡ್ ಡೇಟ್ ಆಫ್ ಡೆಲಿವರಿ ಅಂತ. ಅಂದರೆ ನಮಗೆ ಯಾವ ದಿನ ನಮಗೆ ಡೆಲಿವರಿ ಆಗಬಹುದು ಅಂತ ಅಂದಾಜು ಮೇಲೆ ನಮಗೆ LMP ಡೇಟ್ ಮೇಲೆ ಆಧಾರದ ಮೇಲೆ ನಮಗೆ ಕೊಟ್ಟಿರ್ತಾರೆ. ಸೊ ನನಗೆ ಕೊಟ್ಟಿದ್ದು 17/6/2024 ಅಂತ. ಅಂದರೆ ನಮಗೆ ಯಾರಿಗೆ ಆಗಲಿ 9 ತಿಂಗಳು ಕಂಪ್ಲೀಟ್ ಆಗಿ 1 ವಾರಕ್ಕೆ ಕೊಡ್ತಾರೆ ಡೇಟ್ ಅನ್ನೋದು. ಸೊ ನನಗೂ ಅಷ್ಟೇ 11 ಜೂನ್ 2024ಕ್ಕೆ ನಂಗೆ 9 ಕಂಪ್ಲೀಟ್ ಆಗಿರುತ್ತೆ. ಸೊ 17ಕ್ಕೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನೋಡ್ಬೋದು 7 weeks 4 days ಅಂತ ಕೊಟ್ಟಿದ್ದಾರಲ್ಲ, ಅದೇನು ಅಂತ ಕೇಳ್ಬೋದು. ಸೊ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ಎಷ್ಟು ವೀಕ್ಸ್ ಆಗಿತ್ತು, ನನಗೆ ಎಷ್ಟು ವೀಕ್ಸ್ ಆಗಿತ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. 7 weeks 4 days ಆಗಿರುತ್ತೆ. 7 weeks 4 days ಆಗಿದೆ. ನೆಕ್ಸ್ಟು ಇಲ್ಲಿ ಈ ಕಡೆ ಬಂತು ಅಂತ ಅಂದರೆ ಏಜ್ ಅಥವಾ ಸೆಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ 24 years ಆಗಿದೆ ನನಗೆ. ಸೊ ಫೀಮೇಲ್. ವಿಸಿಟ್ ನಂಬರ್ ಅಂದರೆ ಎಷ್ಟು ಜನ, ಒಬ್ಬರು. ಸೊ ವಿಸಿಟ್ ಡೇಟ್ ಬಂದು 3/11/2023. ಬಟ್ ನಾನು ಇದು ಈ ಡೇಟ್ ಏನಂದರೆ ಸ್ಕ್ಯಾನಿಂಗ್ ಮಾಡಿಸಿದಂತಹ ಡೇಟ್ ಇದು. ಬಟ್ ನಾನು ಇದಕ್ಕಿಂತ ಮುಂಚೆನೇ ನನಗೆ 1 ತಿಂಗಳ ಮೇಲೆ 8 ದಿನ ಆಗಿತ್ತು. ಸೊ ಆವಾಗ ನಾನು ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಹೋದೆ. ಬಟ್ ಅವರು ಏನಂದರೆ ಮನೇಲೇ ನಾನು ಚೆಕ್ ಮಾಡ್ಕೊಂಡಿರೋದ್ರಿಂದ ಪ್ರೆಗಾನ್ಯೂಸಲ್ಲಿ ಸೊ ಪಾಸಿಟಿವ್ ಬಂದಿರೋದ್ರಿಂದ ಸೊ ಇನ್ನೂ ಸ್ವಲ್ಪ ದಿನ ಹೋಗಲಿ, 1.5 ತಿಂಗಳಾಗಲಿ, ಆವಾಗ ನಾವು ಸ್ಕ್ಯಾನ್ ಮಾಡೋಣ ಅಂತ ಹೇಳಿದರು. ಸೊ ಅದರಿಂದ ನಾನು 3ನೇ ತಾರೀಕು ನವಂಬರಲ್ಲಿ ಸ್ಕ್ಯಾನಿಂಗಿಗೆ ಹೋಗಿದ್ದು. ಸೊ ಇವತ್ತಿನ 3/11/2023ಕ್ಕೆ ನನಗೆ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು. ಸೊ ಆವತ್ತು ಹೋಗಿದ್ದೆ. ಇದು ಬಂದು ನನಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿದ್ದು. ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾತ್ರ ಇಂಟರ್ನಲ್ ಸ್ಕ್ಯಾನ್ ಮಾಡಿದ್ರು ನನಗೆ. ಸೊ ಅರ್ಲಿ ಪ್ರೆಗ್ನೆನ್ಸಿ ಮಾತ್ರ. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ನನಗೆ ಇಂಟರ್ನಲ್ ಸ್ಕ್ಯಾನ್ ಮಾಡಿದ್ದು. ಸೊ ಎಕ್ಸ್ಟರ್ನಲ್ ಸ್ಕ್ಯಾನ್ ಅಲ್ಲ, ಇಂಟರ್ನಲ್ ಸ್ಕ್ಯಾನು. ಎಲ್ರಿಗೂ ಒಂದು ಮಿತ್ಸ್ ಅನ್ನೋಂಥದ್ದಿರುತ್ತೆ, ಅಂದರೆ ಮೂಢನಂಬಿಕೆ ಅನ್ನೋದಿರುತ್ತೆ. ಇಂಟರ್ನಲ್ ಸ್ಕ್ಯಾನಿಂಗು ಸ್ವಲ್ಪ ಕಷ್ಟ ಆಗ್ಬೋದು, ಅಂದರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಪಾಪುಗೆ ಅಂತ. ಆ ಥರ ಏನೂ ಇಲ್ಲ, ಯಾರೂ ಹೆದರ್ಕೋಬೇಕಾಗಿಲ್ಲ. ಸೊ ನಾನು ಇಂಟರ್ನಲ್ ಸ್ಕ್ಯಾನಿಂಗೇ ಮಾಡ್ಕೊಂಡಿದ್ದು. ನಾನು ಇದೇ ಥರ ಅಂತಲೇ ಮೂಢನಂಬಿಕೆಲೇ ಇದ್ದಿದ್ದು. ಬಟ್ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಏನೂ ಆಗಲ್ಲ. ಸೊ ಇಂಟರ್ನಲ್ ಸ್ಕ್ಯಾನಿಂಗಲ್ಲಿ ತುಂಬ ನೀಟಾಗಿ ಭ್ರೂಣ ಅನ್ನೋದು ಕಾಣಿಸುತ್ತೆ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಇಂಟರ್ನಲ್ ಸ್ಕ್ಯಾನಿಂಗಿಗೆ ಓಕೆ ಮಾಡಿದೆ. ಸೊ ನೀವ್ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಅಷ್ಟು ಡೀಟೇಲಾಗಿ ಏನೂ ಕೊಟ್ಟಿರಲ್ಲ. ಕೇಸ್ ಹಿಸ್ಟ್ರಿ ಅಂತ ಕೊಟ್ಟಿದ್ದಾರಲ್ವ, ಗ್ರಾವಿಡಾ 1 ಅಂದರೆ ಏನಂತ ಅಂದರೆ ಏನೂ ಅಲ್ಲ. ಈಗ
ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಲಿ ನಾವು ಹೋದರೆ, ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗಿದ್ದರೆ ನಾವು ಗ್ರಾವಿಡಾ 1 ಅಂತ ಕೊಟ್ಟಿರ್ತಾರೆ. ಸೊ ಸೆಕೆಂಡ್ ಟೈಮ್ ಆದರೆ 2 ಈ ಥರ ಕೊಟ್ಟಿರ್ತಾರೆ. ಸೊ ಗ್ರಾವಿಡಾ ಅಂದರೆ ಏನಿಲ್ಲ, ನಾನು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇರೋದ್ರಿಂದ ಸೊ ಗ್ರಾವಿಡಾ 1 ಅಂತ ಬಂದಿದೆ. ಇಂಟರ್ನಲ್ OS ಕ್ಲೋಸ್ಡ್, ರೈಟ್ ಅಡ್ನೆಕ್ಸಾ ಅಪಿಯರ್ಡ್ ನಾರ್ಮಲ್, ಲೆಫ್ಟ್ ಅಡ್ನೆಕ್ಸಾ ಅಪಿಯರ್ಡ್ ನಾರ್ಮಲ್, ಎಲ್ಲ ನಾರ್ಮಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಫೆಟಸ್ ಸರ್ವೆ. ಇಲ್ಲಿ ಜೆಸ್ಟೇಷನಲ್ ಸ್ಯಾಕ್ಸೀನ್, ಸ್ಯಾಕ್ ಮಾರ್ಜಿನ್ಸ್ ಅಪಿಯರ್ಡ್ ರೆಗ್ಯುಲರ್ ಅಂದರೆ ಕರೆಕ್ಟಾಗಿದೆ. ಯೋಕ್ ಸ್ಯಾಕ್ ಪ್ರೆಸೆಂಟ್, ಯೋಕ್ ಅಂದರೆ ಗೊತ್ತಿರುತ್ತೆ ಹಳದಿ ಭಾಗ, ಮೊಟ್ಟೆಯಲ್ಲಿರುವಂತಹ ಹಳದಿ ಭಾಗ ಕಂಡು ಬರ್ತಿದೆ ಅಂತ. ನೆಕ್ಸ್ಟು ಎಂಬ್ರಾಯೋಸೀನ್ ಅಂತ ಅಂದರೆ ಐ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಇದೆಲ್ಲ ಕಾಣಿಸ್ತಿದೆ, ಆದರೆ ತುಂಬ ಗ್ರೋತ್ ಆಗಿರಲ್ಲ. ಫೆಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂದರೆ ಭ್ರೂಣ ಅನ್ನೋದು ಆ್ಯಕ್ಟಿವ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂದರೆ ಕಾರ್ಡಿಯಾಕ್ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಿದ್ದು ಎಲ್ಲ ಪ್ರೆಸೆಂಟಲ್ಲಿದೆ, ಅಂದರೆ ಹಾರ್ಟ್ ಬೀಟ್ ಎಲ್ಲ ಸರಿಯಾಗಿದೆ. ಫೆಟಲ್ ಹಾರ್ಟ್ ರೇಟ್ ಬಂದು 141 ಬೀಟ್ ಪರ್ ಮಿನಿಟ್ ಇದೆ. ನನಗೆ ನೋಡಿ 141 ಬೀಟ್ ಪರ್ ಮಿನಿಟ್. ಫಸ್ಟ್ ಟೈಮ್ ಅರ್ಲಿ ಪ್ರೆಗ್ನೆನ್ಸಿಲೇ ನನಗೆ 141 ಇದೆ ಹಾರ್ಟ್ ಬೀಟ್ ಅನ್ನೋದು, ಫೆಟಲ್ದು ಹಾರ್ಟ್ ಬೀಟು, ಮಗುದ ಹಾರ್ಟ್ ಬೀಟು 141 ಇದೆ. ನೆಕ್ಸ್ಟ್ ನೋಡ್ಬೋದು ಬಯೋಮೆಟ್ರಿ, CRL 11.6 mm 7 ವೀಕ್ಸ್ 3 ಡೇಸ್ಗೆ ಏನಿರಬೇಕೋ ಹಾಗೆ CRL ಇದೆ. CRL ಅಂದರೆ ಏನೂ ಅಲ್ಲ, ಕ್ರೌನ್ ರಂಪ್ ಲೆಂತ್. ನೆಕ್ಸ್ಟು ಇಂಪ್ರೆಷನ್ ನೋಡ್ಬೋದು ಇಲ್ಲಿ, ಜೆಸ್ಟೇಷನಲ್ ಕರೆಸ್ಪಾಂಡಿಂಗ್ ಟು ಎ ಜೆಸ್ಟೇಷನಲ್ ಏಜ್ ಆಫ್ 7 ವೀಕ್ಸ್ 4 ಡೇಸ್ ಅಂದರೆ ಆ್ಯಸ್ ಪರ್ LMP ಅಂದರೆ ಜೆಸ್ಟೇಷನಲ್ ಏಜ್ ಬಂದು 7 ವೀಕ್ಸ್ 4 ಡೇಸ್ ಆಗಿದೆ, ಅಂದರೆ ಮಗುದು 7 ವೀಕ್ಸ್ 4 ಡೇಸ್ ಆಗಿದೆ. ಯಾವುದ್ರ ಪ್ರಕಾರ ಅಂದರೆ LMP ಡೇಟ್ ಪ್ರಕಾರ, ಓಕೆನಾ. ನೆಕ್ಸ್ಟು ನೋಡ್ಬೋದು ಇಲ್ಲಿ ಸಜೆಸ್ಟೆಡ್ ರಿಪೀಟ್ ಸ್ಕ್ಯಾನು ಕೊಟ್ಟಿದ್ದಾರೆ, ಅಂದರೆ ಯಾವಾಗ ಮತ್ತೆ ಯಾವಾಗ ಸ್ಕ್ಯಾನ್ ಮಾಡಿಸ್ಬೇಕು ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. 12 or 13 ವೀಕ್ಸಿಗೆ ಫಸ್ಟ್ ಸೆಮಿಸ್ಟರ್ದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ನೋಡಿ ಅಪಾಯಿಂಟ್ಮೆಂಟು ಯಾವಾಗ ತೊಗೋಬೇಕು ಅಂತಲೂ ಹೇಳಿದ್ದಾರೆ, 20th 12/2023 ತೊಗೋಬೇಕು ಅಂತ ಹೇಳಿದ್ದಾರೆ. 12 ವೀಕ್ಸಿಂದ 13 ವೀಕ್ಸ್ ಅಂತ ಬಂದರೆ ಅಲ್ಲಿಗೆ 3 ಮಂತ್ಸಲ್ಲಿ ಮಾಡಿಸ್ಬೇಕಾಗುತ್ತೆ. ಸೊ ಇದಿಷ್ಟೇ. ನೆಕ್ಸ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಮಾಡಿಸಿದಾಗ ನನ್ನ ಮಗಂದು ಈ ರೀತಿ ಇತ್ತು. ಫಸ್ಟ್ ಟೈಮ್ ಇದನ್ನು ನೋಡಬೇಕಾದ್ರೆ ತುಂಬ ಖುಷಿ ಆಯಿತು. ಇದು ಏನು ಬ್ಲೂ ಇದೆಯಲ್ಲ ಇಲ್ಲಿ ಮಾರ್ಕ್ ಮಾಡಿದಾರಲ್ಲ ಬ್ಲೂ, ಅದೇನಂದರೆ ಮಗುವಿನ ಹಾರ್ಟಲ್ಲಿ ಫ್ಲೋ ಆಗುವಂತಹ ಬ್ಲಡ್ ಅಂತೆ. ನನಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು, ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು ಕೂಡ. ಅವರು ಸ್ಕ್ಯಾನಿಂಗಲ್ಲಿ ನಮಗೆ ತೋರಿಸ್ಕೊಂಡು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಬಟ್ ಸೆಕ್ಸ್ ಎಲ್ಲ ಅವರು ಹೇಳಲ್ಲ, ಗಂಡು ಅಥವಾ ಹೆಣ್ಣು ಅಂತ ಅದೆಲ್ಲ ಹೇಳಲ್ಲ. ಸೊ ನೋಡ್ತಿರ್ಬೋದು ಯಾವ ರೀತಿ ಇತ್ತು, ಯಾವ ರೀತಿ ಕೊಟ್ಟಿದ್ದಾರೆ ಫಸ್ಟು ಅಂತ. ಇದು ನಮ್ಮ ಪಾಪು, ಎಷ್ಟು ನೋಡ್ತಿರ್ಬೋದು, ಇಷ್ಟೇ ಕೊಟ್ಟಿದ್ದು, ಈ ರೀತಿ ಇತ್ತು ಯಾವುದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗಲ್ಲಿ. ಸೊ ನಾನು ತುಂಬ ಖುಷಿಯಾಗಿದ್ದ ಕ್ಷಣ ಇದು. ಸೊ ತುಂಬ ಚೆನ್ನಾಗಿ ಏನೋ ಒಂಥರ ಖುಷಿ ಆಗುತ್ತೆ, ನೋಡ್ತಿರಲ್ವಾ. ನೆಕ್ಸ್ಟ್ ನೋಡ್ಬೋದು ಥರ್ಡ್ ಮಂತಲ್ಲಿ ಮಾಡಿಸಿರೋ ಅಂತಹ ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸ್ತಾ ಇದ್ದೀನಿ, NT ಸ್ಕ್ಯಾನಿಂಗು. ನೋಡಿ ಇಲ್ಲಿ ವಿಸಿಟ್ ಡೇಟು ಬಂದು 4/12/2023 ನಾನು ವಿಸಿಟ್ ಮಾಡಿದ್ದೆ. ಸೊ ಅವತ್ತು ನಾನು ಸ್ಕ್ಯಾನಿಂಗ್ ಮಾಡಿಸಿರೋದಿದು. ನೋಡಿ ಇಲ್ಲಿ 12 ವೀಕ್ಸ್ ಆಗಿತ್ತು ಆವಾಗ, LMP ಡೇಟ್ ಪ್ರಕಾರ 12 ವೀಕ್ಸ್ ಆಗಿತ್ತು. ನೋಡಿ ಫಸ್ಟ್ ಸೆಮಿಸ್ಟರ್ ಸ್ಕ್ಯಾನ್ ರಿಪೋರ್ಟು ಇದೆಲ್ಲ ಓಕೆ. ನೆಕ್ಸ್ಟು ಕೇಸ್ ಹಿಸ್ಟ್ರಿ, ಗ್ರಾವಿಡಾ ಓಕೆ 1 ಇದೆಲ್ಲ ಗೊತ್ತಿತ್ತಲ್ವಾ. ಸರ್ವಿಕ್ಸ್ ಮೆಷರ್ಡ್ 3.8
0.00 ಸೆಂಟಿಮೀಟರ್ ಇನ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಇದೇನಿದು ಅಂದರೆ ಗರ್ಭಕೋಶದ ದ್ವಾರ, ಸರ್ವಿಕ್ಸ್ ಅಂದರೆ ಗರ್ಭಕೋಶದ ದ್ವಾರ ಅನ್ನೋದು 3 ಸೆಂಟಿಮೀಟರಲ್ಲಿದೆ, ಅಂದರೆ ಲೆಂತ್ ವೈಸು 3 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಟರ್ನಲ್ OS ಕ್ಲೋಸ್ಡ್ ಆಗಿದೆ. ಸೊ ರೈಟ್ ಅಡ್ನೆಕ್ಸಾ ಅಪಿಯರ್ಡ್ ನಾರ್ಮಲ್, ಲೆಫ್ಟ್ ಅಡ್ನೆಕ್ಸಾ ಅಪಿಯರ್ ನಾರ್ಮಲ್, ಎಲ್ಲ ಕೂಡ ನಾರ್ಮಲ್ ಆಗಿದೆ. ಸೊ ನೋಡ್ತಿರ್ಬೋದು. ನೆಕ್ಸ್ಟು ಫೆಟಸ್ ಸರ್ವೆಗೆ ಹೋಗೋಣ. ಅಂದರೆ ಪಾಪುದು ಪ್ಲೆಸೆಂಟಾ ಬಂದು 3rd ಮಂತಿಂದ ಕೊಟ್ಟಿದ್ದಾರೆ. ಅರ್ಲಿ ಪ್ರೆಗ್ನೆನ್ಸಿಲಿ ಏನು ಕೊಟ್ಟಿರಲ್ಲ ಇಷ್ಟೊಂದು ಡೀಟೇಲಾಗಿ. ನೋಡ್ಬೋದು ಇಲ್ಲಿ ಪ್ಲೆಸೆಂಟಾ ಆ್ಯಂಟೀರಿಯರ್ ಇದೆ ನನಗೆ. ಪ್ಲೆಸೆಂಟಾ ಆ್ಯಂಟೀರಿಯರು ಲಿಕ್ವರ್ ನಾರ್ಮಲ್. ಲಿಕ್ವರ್ ಅಂದರೆ ಅಮ್ನಿಟಿಕ್ ಫ್ಲೂಯಿಡ್ ಅಂತ ಕರಿತೀವಿ. ಅಮ್ನಿಟಿಕ್ ಫ್ಲೂಯಿಡ್ ಅಂದರೆ ಏನು ನೀರಿನಂಶ ಅಂತ ಕರಿತೀವಿ, ಗರ್ಭಕೋಶದಲ್ಲಿರುವಂಥ ನೀರಿನಂಶ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪಾಪು ಅನ್ನೋದು ಪಾಪು ಸುತ್ತ ನೀರಿರಲೇಬೇಕು. ಅದಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಪಾಪುಗೆ. ಪಾಪು ಸುತ್ತ ನೀರು ಇರಲೇಬೇಕು, ಅದು ತುಂಬ ಇಂಪಾರ್ಟೆಂಟು. ಸೊ ಚೆನ್ನಾಗಿ ಅದಕ್ಕೆ ನೀರು ಕುಡಿಬೇಕು ಅಂತ ಹೇಳೋದು. ಚೆನ್ನಾಗಿ ನೀರು ಕುಡಿಯೋದ್ರಿಂದ BP ನೀಟಾಗಿ ಕಂಟ್ರೋಲಲ್ಲಿರುತ್ತೆ. ಸೊ ನೀರು ಚೆನ್ನಾಗಿ ತೊಗೊಳ್ಳಿ. ನೆಕ್ಸ್ಟು ಫೆಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್, ಅಂದರೆ ಫೆಟಲ್ ಆ್ಯಕ್ಟಿವಿಟಿ ಅಂದರೆ ಮಗು ಆ್ಯಕ್ಟಿವಿಟಿ ಕರೆಕ್ಟಾಗಿದೆ ಅಂತ ಕೊಟ್ಟಿದ್ದಾರೆ. ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್. ಸೊ ಹೌದು, ಆರ್ಟು ಕೂಡ ಕರೆಕ್ಟಾಗಿದೆ, ಕರೆಕ್ಟಾಗಿ ಫಂಕ್ಷನ್ ಮಾಡ್ತಿದೆ ಅಂತ. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ನನಗೆ 141 ಆರ್ಟ್ ರೇಟ್ ಇತ್ತು ಪಾಪುದು. ಇಲ್ಲಿ 153 ಆರ್ಟ್ ಬೀಟ್ ಇದೆ. ಅಂದರೆ 3 ಮಂತ್ಸಲ್ಲಿ 153 ಆರ್ಟ್ ಬೀಟ್ ಇದೆ. ಅಂದರೆ 3 ಮಂತ್ಸ್ ಕಂಪ್ಲೀಟ್ ಆಗಿತ್ತು. 12 ವೀಕ್ಸ್ ಅಂದರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. 12 ವೀಕ್ಸ್ ಅಂದರೆ 3 ಕಂಪ್ಲೀಟ್ ಆಗಿತ್ತು. ಓಕೆನಾ, 3 ಕಂಪ್ಲೀಟ್ ಆದಾಗ ಮಾಡಿರೋಂತಹ ಸ್ಕ್ಯಾನ್ ಇದು. ಸೊ 153 ಇತ್ತು. ಫಸ್ಟು ಅರ್ಲಿ ಪ್ರೆಗ್ನೆನ್ಸಿಲಿ 141, 3 ಮಂತ್ಸಲ್ಲಿ 153. ಓಕೆನಾ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟು ಬಯೋಮೆಟ್ರಿ ನೋಡ್ಬೋದು. ಇಲ್ಲಿ CRL ಕೊಟ್ಟಿದ್ದಾರೆ. CRL 54 mm. 12 ವೀಕ್ಸಿಗೆ ಏನು ಗ್ರೋತ್ ಆಗಬೇಕು ಅದು ಗ್ರೋತ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು BPD 19 mm ಕೊಟ್ಟಿದ್ದಾರೆ. BPD ಅಂದರೆ ಬಯಾಪೆರೈಟಲ್ ಡಯಾಮೀಟರ್ ಅಂತ. ಸೊ ಅದು 19 mm ಇದೆ. HSC 67.57 mm ಇದೆ. ಅಂದರೆ HSC ಅಂತ ಬಂದರೆ ಹೆಡ್ ಸರ್ಕಮಫರೆನ್ಸಸ್ಸು, ಅಂದರೆ ತಲೆಯ ಸುತ್ತಳತೆ ಬಂದು 67.57 mm ಇದೆ. ನೆಕ್ಸ್ಟು AC 55 mm ಇದೆ. AC 55 mm ಇದೆ. AC ಅಂತ ಬಂದರೆ ಅಬ್ಡಾಮಿನಲ್ ಸರ್ಕಮಫರೆನ್ಸಸ್, ಅಂದರೆ ಹೊಟ್ಟೆಯ ಸುತ್ತಳತೆ ಬಂದು 55 mm ಇದೆ. FL 5.2 mm ಇದೆ. FL ಅಂದರೆ ಫೂಟ್ ಲೆಂತು. ಓಕೆನಾ, ಅರ್ಥ ಆಗಿದೆ ಅಂದ್ಕೊತೀನಿ ಇದೆಲ್ಲ. ನೆಕ್ಸ್ಟು ನ್ಯಾಸಲ್ ಬೋನು ಪ್ರೆಸೆಂಟ್. ನ್ಯಾಸಲ್ ಬೋನ್ ಅಂದರೆ ಮೂಗಿನ ಮೂಳೆ, ಮೂಗಿನಲ್ಲಿರುವಂತಹ ಮೂಳೆ ಅದು ಕಂಡು ಬರಲೇಬೇಕು. ಅದು ಮೂಗಿನ ಮೂಳೆ ಆಗಿರ್ಬೋದು, ಇದೆಲ್ಲ ಕಂಡು ಬಂದಾಗಲೇ ನಮಗೆ ಪಾಪು ಕರೆಕ್ಟಾಗಿದೆ ಅಂತ ಅರ್ಥ ಆಗುತ್ತೆ. NT ಏನಿದೆ 1.1 mm ನಾರ್ಮಲ್ ಆಗಿದೆ. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಬಂದಾಗ ನೋಡ್ತಿರ್ಬೋದು, ಹೆಡ್ ಅಂತ ಕೊಟ್ಟು ಸೀನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹೆಡ್ ತಲೆನೂ ಕಾಣಿಸ್ತಿದೆ, ನೆಕ್ಕು ಕಾಣಿಸ್ತಿದೆ ಕುತ್ತಿಗೆ, ಹಾಗೆ ಸ್ಪೈನು ಅಂದರೆ ಬೆನ್ನು ಮೂಳೆಗಳು ಅವು ಕಾಣಿಸ್ತಿದೆ, ಹಾಗೆ ಫೇಸು ಕಾಣಿಸ್ತಿದೆ, ಥೊರ್ಯಾಕ್ಸು ಕಾಣಿಸ್ತಿದೆ, ಹಾರ್ಟು ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂದರೆ ನಾರ್ಮಲ್ ಆಗಿದೆ. ಅಬ್ಡಾಮಿನ್ ಸ್ಟೊಮಕ್ ಸೀನ್ ಅಂದರೆ ಸ್ಟೊಮಕ್ ಕೂಡ, ಹೊಟ್ಟೆನೂ ಕೂಡ ಕಾಣಿಸ್ತಿದೆ. ಕ್ಯೂಬ್ ಬ್ಲ್ಯಾಡರ್ ಕೂಡ ಕಾಣಿಸ್ತಿದೆ. ಮಾಮೂಲಿ ಎಕ್ಸ್ಟ್ರಿಮೈಟಿಸ್ ವಿಸಿಬಲ್, ಅಂದರೆ ಎಕ್ಸ್ಟ್ರಿಮೈಟಿಸು ಕೂಡ ಕಾಣಿಸ್ತಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಂಪ್ರೆಷನ್ ಬಂದು ಮಾಮೂಲಿ ಏನು ಜೆಸ್ಟೇಷನಲ್ ಏಜ್ ಎಷ್ಟಾಗಿದೆ ಅಂತ ಕೊಟ್ಟಿರ್ತಾರೆ. 12 ವೀಕ್ಸ್ ಆಗಿದೆ ಆ್ಯಸ್ ಪರ್ LMP ಪ್ರಕಾರ. ಹಾಗೆ ಪ್ಲಾಸೆಂಟಾ ಯಾವುದಿದೆ, ಆ್ಯಂಟೀರಿಯರ್ ಇದೆ ನನಗೆ. ನೋಡ್ತಿರ್ಬೋದು 3 ಮಂತ್ಸಲ್ಲಿ ಪ್ಲಾಸೆಂಟಾ ಆ್ಯಂಟೀರಿಯರ್ ಇದೆ. ಲಿಕ್ವರ್ ನಾರ್ಮಲ್, ಇದು ಇಂಪ್ರೆಷನಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟು NT ಬಂದು ಮೆಷರ್ಡ್ 1.1 mm. ಸೊ ನಾರ್ಮಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ನೋಡ್ಬೋದು ಸಜೆಸ್ಟೆಡ್ ನೆಕ್ಸ್ಟ್ ಸ್ಕ್ಯಾನಿಂಗ್ ಯಾವಾಗ ಅಂತಲೂ ಕೊಟ್ಟಿದ್ದಾರೆ. 16 to 17 ವೀಕ್ಸ್ ಒಳಗಡೆ ಮಾಡಿಸಿ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟು 3 ಮಂತ್ಸಲ್ಲಿ ನಮ್ಮ ಬೇಬಿ ಯಾವ ಥರ ಇತ್ತು ಅಂತ ತೋರಿಸ್ತೀನಿ.
3 ಮಂತ್ಸಲ್ಲಿ ನಮ್ಮ ಬೇಬಿ ಯಾವ ಥರ ಕಾಣಿಸ್ತಿತ್ತು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣಿಸ್ತಿತ್ತು. ಇದು ಬಂದು ಹೆಡ್ಡು, ಇದು ಬಂದು ಹೊಟ್ಟೆ ಭಾಗ ಅಂತ ಅನ್ಕೋತೀನಿ. ಸೊ ನೋಡ್ತಿರ್ಬೋದು ಇಲ್ಲಿ. ತುಂಬ ನೀಟಾಗೇನು ಕ್ಲಿಯರಾಗಿ ಗೊತ್ತಾಗಲ್ಲ, ಬಟ್ ಇರೋದ್ರಲ್ಲಿ ಒಂಚೂರು ಗೊತ್ತಾಗುತ್ತಲ್ವ. ನೋಡ್ತಿರ್ಬೋದು. ಇದು ಮಾತ್ರ ಆರ್ಟಲ್ಲಿ ಫ್ಲೋ ಆಗೋಂಥ ಬ್ಲಡ್ ಅಂತೆ. ಇದು ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡ್ಬೋದು ಇಲ್ಲೆಲ್ಲ. ನೆಕ್ಸ್ಟ್ ನಾರ್ಮಲ್ ಆಗಿತ್ತು. ಓಕೆನಾ, ಇನ್ನೂ ಒಂದು ಫೋಟೋ ಕೊಟ್ಟಿದ್ರು ನನಗೆ. ನೆಕ್ಸ್ಟ್ ನೋಡಿ, ಇನ್ನೊಂದು ಪೇಜಲ್ಲೂ ಕೊಟ್ಟಿದ್ರು, ನೋಡ್ತಿರ್ಬೋದು. ಇದೆಲ್ಲ ಬೆನ್ನು ಮೂಳೆ ಇದೆಲ್ಲ ಕೊಟ್ಟಿದ್ರು. ಸ್ಟೊಮಕ್ ಒಳಗಡೆ ಇದು ತುಂಬ ಚೆನ್ನಾಗಿ ಸ್ಕ್ಯಾನ್ ಮಾಡಿಕೊಡ್ತಿದ್ರು ನೋಡಿ. ಇಲ್ಲಿ ನಮ್ಮ ಪಾಪು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಿರ್ಬೋದು, ಇಲ್ಲಿ ಫೇಸ್ ಅಂತ ಗೊತ್ತಾಗ್ಬಿಡುತ್ತೆ ಇಲ್ಲಿ, ಬಟ್ ಇಲ್ಲಿಂದ ಆಚೆಗೆ ನಮ್ಗೆ ತೋರಿಸಲ್ಲ. ನೋಡ್ತಿರ್ಬೋದು ಇಲ್ಲಿ ಆರ್ಟು. ಓಕೆನಾ, ಆರ್ಟಲ್ಲಿ ಫ್ಲೋ ಆಗೋ ಅಂಥ ಬ್ಲಡ್ ಅಂತೆ ಇದು. ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದ್ದಾನೆ ನನ್ನ ಮಗ 3 ಮಂತ್ಸಲ್ಲಿ ಅಂತ ನೋಡಿ. ಇಷ್ಟೇ. ಒಂದೊಂದು ಸರಿ ಇನ್ನೊಂದು ಏನು ಹೇಳೋದು ಅಂತ ಅಂದರೆ, ಒಂದೊಂದು ಸರಿ ಸ್ಕ್ಯಾನ್ ಮಾಡಬೇಕಾದ್ರೇ ಮೂಮೆಂಟ್ ಮಾಡುತ್ತೆ, ಒಂದು ಸ್ವಲ್ಪ ಜಂಪ್ ಮಾಡ್ದಂಗೆ. ಅದೆಲ್ಲ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಸೊ ಯಾರು ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದಾರ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ಸ್ಕ್ಯಾನಿಂಗ್ ರಿಪೋರ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮಗೇನಾದರೂ ಯೂಸ್ ಆಯಿತಾ ಅಥವಾ ಸೊ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕು, ಶೇರು, ಕಮೆಂಟನ್ನು ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಕುಕ್ಕಿಂಗ್ ರೆಸಿಪೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಶೇರ್ ಮಾಡ್ತಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.